ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು SB ಕಾರ್ಸ್ ಹತ್ರ ಇದ್ವಿ. ಸೊ ಇಲ್ಲಿಂದ ಇದು ಸುಮಾರು ಸಲ ವಿಡಿಯೋ ಮಾಡಿದ್ವಿ. ಸಾಕಷ್ಟು ಜನ ಎಲ್ಲ ಮತ್ತೆ ಕೇಳ್ತಿದ್ರು ವಿಡಿಯೋ ಮಾಡಕ್ಕೆ. ಅಂಡ್ ಲೋ ಬಡ್ಜೆಟ್ ಇಂದ ಹೇಳ್ಬಿಟ್ಟು ಹೈ ಬಡ್ಜೆಟ್ ಗಂಟೆ ಇವ್ರ ಹತ್ರ ಒಳ್ಳೆ ಕಾರ್ಸ್ ಎಲ್ಲ ಸ್ಟಾಕ್ ಇದೆ. ಸೊ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ಯೂಸ್ ಕಾರ್ಸ್ ಬಗ್ಗೆ ವಿಡಿಯೋಸ್ ಬರ್ತಾನೆ ಇರುತ್ತೆ. ಯೂಸ್ ಶೋರೂಮ್ ಕಡೆಯಿಂದ ನಿಮ್ಗೆ 100% ಅಂದ್ರೂ ಲೋನ್ ಫೆಸಿಲಿಟಿ ಆಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸಾಕಷ್ಟು ಜನ ಈ ಕಾರ್ಗೆ ಹುಡುಕ್ತಿರ್ತೀರಾ. ಇದು ಬಂದ್ಬಿಟ್ಟು ಶೌರ್ಲೆಟ್ ಡೀಸೆಲ್ ಗಾಡಿ. ಹೇಳಿ ಸರ್. ಸರ್ 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್, ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಗಾಡಿ ಸರ್. 2,50,000 ಹೇಳ್ತೀನಿ, 2,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು, ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಆಗಿದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 80,000 ಕಿಲೋಮೀಟರ್ ರನ್ ಆಗಿದೆ ಸರ್. ಸರ್ ಮೈಲೇಜ್ ಎಲ್ಲ ಏನ್ ಬರುತ್ತೆ ಈ ಗಾಡಿ? ಸರ್ 20 ಅಬೋ ಬರುತ್ತೆ ಸರ್. 20 ಅಬೋ ಸಿಟಿ ಸರ್. ಸಿಟಿ 20 ಅಬೋ ಬರುತ್ತೆ. ಲಾಂಗ್ ಆರಾಮಾಗಿ 20-25 ಈಸಿಯಾಗಿ ಬರುತ್ತೆ. 24 ಅಂತೂ ಬಂದೇ ಬರುತ್ತೆ. 23. ಸೊ ನೋಡ್ತಾ ಇರ್ಬೋದು, ಒಳಗಡೆ ಇಂಟೀರಿಯರ್ಸ್ ಮಾತ್ರ ಈ ತರ ಇದೆ. ತುಂಬಾ ನೀಟ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಇದರಲ್ಲೂ ಕೂಡ ನಿಮ್ಗೆ 4 ಪವರ್ ವಿಂಡೋ ಬರುತ್ತೆ ಅಂಡ್ AC ಬರುತ್ತೆ. ಟುಡೇ ನಾಡಿ ಸಿಸ್ಟಮ್, ಪವರ್ ವಿಂಡೋ ಅಂಡ್ ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್ ಮಾತ್ರ ಈ ತರ ಇದೆ. ಸರ್ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಏನಾರ ಹೇಳಂಗಿದ್ರೆ ಎಷ್ಟು ಹೇಳ್ತೀರಾ ಸರ್? 2,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 220 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಈ ಗಾಡಿಗೆ ಲೋನ್ ಆಗುತ್ತಾ? 100% ಲೋನ್ ಬೇರೆ ಕಡೆ ಮಾಡ್ಸೋಣ ಸರ್. ಓಕೆ. ಸೊ ಅದ್ರ ಪಕ್ಕದಲ್ಲೇ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ವೇರಿಯಂಟ್ 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ಡೀಸೆಲ್ ವೇರಿಯಂಟ್ 69,000 ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಸರ್. ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಸರ್. ಸೊ ಎಷ್ಟು ರನ್ ಆಗಿದೆ ಇದು? ಸರ್ 60,000 ಶೋರೂಮ್ ಹಿಸ್ಟ್ರಿ ರನ್ನಿಂಗ್ ಗಾಡಿ. ಓನರ್ಶಿಪ್ ಸೆಕೆಂಡ್ ಓನರ್ ಸರ್. ಓಕೆ. ಟ್ರ್ಯಾಕ್ ಇದ್ದೇ ಇರುತ್ತೆ ಸರ್? ಟ್ರ್ಯಾಕ್ ಇರುತ್ತೆ ಈ ಗಾಡಿದು? 100% ಟ್ರ್ಯಾಕ್ ಇದೆ ಸರ್. ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2 ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಕಂಪನಿ ಫಿಟೆಡ್. 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿ. ಸೊ ಫೋರ್ಡ್ ಇಕೋ ಸ್ಪೋರ್ಟ್ ಒಂದು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂತ ಗಾಡಿ. ಸೊ ನಿಮ್ಗೆ ಆಫ್ ರೋಡ್ಗೂ ಆನ್ ರೋಡ್ಗೂ ಕಿಂಗು. ಏನ್ ಹೇಳಿದ್ದು ಪ್ರೈಸ್ ಸರ್? 6,90,000 ಹೇಳ್ತಿದ್ದೀನಿ, 6,75,000 ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಈ ಗಾಡಿಗೆ ಮಾತ್ರ ಡಿಮ್ಯಾಂಡ್. ಸಾಕಷ್ಟು ಜನ ಕಮೆಂಟ್ ಎಲ್ಲ ಮಾಡಿದ್ರು ಸರ್, ನಮ್ಗೆ VXI ಪೆಟ್ರೋಲ್ ಬೇಕು. ನೋಡ್ತಾ ಇರ್ಬೋದು, 4 ಕೂಡ ಹೊಸ ಟೈರು, ಬ್ರ್ಯಾಂಡ್ ನ್ಯೂ ಟೈರು. ಸುಮ್ನೆ ಟೈರ್ ಹಾಕ್ಸ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಸರ್ ಹೇಳಿ ಸರ್, ಇದು ಎಷ್ಟು ಮಾಡ್ಲು ಸರ್? 2009 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ. 80,000 ಶೋರೂಮ್ ಹಿಸ್ಟ್ರಿ ಇದೆ. 3 ಲಕ್ಷ ಹೇಳ್ತಿದ್ದೀನಿ, 2,75,000 ಮಾಡ್ಕೊಡ್ತೀನಿ ಸರ್ ಗಾಡಿ. 275 ಫೈನಲ್ ಮಾಡ್ಕೊಡ್ತೀನಿ. ಫೈನಲ್. ಇಂಟೀರಿಯರ್ ನೋಡಿ ಸೂಪರ್ ಆಗಿದೆ, ಚೆನ್ನಾಗಿ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. 4 ಹೊಸ ಟೈರ್ ಇದೆ. 2024 ಜನವರಿವರೆಗೂ ಇನ್ಸೂರೆನ್ಸ್ ಇದೆ. ಇನ್ಸೂರೆನ್ಸ್ ಇದೆ ಸರ್. ಮೇಂಟೆನೆನ್ಸ್ ಕಡಿಮೆನೇ ಅಲ್ವಾ? ಹೌದು ಸರ್, ಮೇಂಟೆನೆನ್ಸ್ ತುಂಬಾ ಕಮ್ಮಿ ಬರುತ್ತೆ ಸರ್. ಮೈಲೇಜ್ ಒಂದು 15-16 ಈಸಿಯಾಗಿ 20 ಬರುತ್ತೆ ಸರ್. 20 ಪೆಟ್ರೋಲ್ 20 ಬರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸ್ಯಾಂಟ್ರೋ ಹುಡ್ಕೋರ್ಗೆ ಮಾತ್ರ ಸ್ಯಾಂಟ್ರೋ ಇದೆ. ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಲುಕ್ ಅಲ್ಲಿ ಇದೆ ಗಾಡಿ ಮಾತ್ರ. ಅಂಡ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಇದು ಯಾವ ಸರ್ ಮಾಡ್ಲಿದ್ದು? ಸರ್ 2011 ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್? ಹೌದು ಸರ್. ಎಷ್ಟು ರನ್ ಆಗಿದೆ ಸರ್? 80,000 ರನ್ನಿಂಗ್ ಆಗಿದೆ. 80,000 ರನ್ ಆಗಿದೆ. ಓಕೆ. ಸಿಂಗಲ್ ಓನರ್ ಸ್ಯಾಂಟ್ರೋ ಸಿಗೋದು ಸ್ವಲ್ಪ ಕಷ್ಟ. ಹೌದು ಸರ್. ಸೊ ನೋಡ್ತಾ ಇರ್ಬೋದು, ಹೊಸ ಗಾಡಿ ಇವಾಗ್ಲೇ ಶೋರೂಮ್ ಇಂದ ಬಂದಿರೋ ತರ ಇದೆ. ಬಟ್ ಸಿಂಗಲ್ ಓನರ್ ಆಗಿರೋದ್ರಿಂದ ನಿಮ್ಗೆ 100% ಒಂದು ಸರ್ವಿಸ್ ಟ್ರ್ಯಾಕ್ ಇದ್ದೇ ಇರುತ್ತೆ. ಪವರ್ ಸ್ಟೇರಿಂಗು ಅಂಡ್ ಪವರ್ ವಿಂಡೋ ಬರಲ್ಲ ಇದರಲ್ಲಿ. ನೋಡ್ತಾ ಇರ್ಬೋದು, ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಏನ್ ಹೇಳಿದ್ದು ಸರ್ ಪ್ರೈಸ್? ಸರ್ 2,60,000 ಹೇಳ್ತೀನಿ ಸರ್. 2,50,000 ಫೈನಲ್ ಮಾಡಿ ಕೊಡ್ತೀನಿ ಸರ್. 250ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ರೈಟ್ ಸ್ಪಾಯ್ಲರ್ ಕೂಡ ಇದೆ. ಸ್ಯಾಂಟ್ರೋ ಜಿಂಗೋ GL ಗಾಡಿ. ಇನ್ನೂ ಒಂದು ಸ್ಯಾಂಟ್ರೋ ಗಾಡಿ ಹೇಳಿ ಸರ್. ಸರ್ 2008 ಸಿಂಗಲ್ ಓನರ್ ಗಾಡಿ ಸರ್. ಎಲ್ಲೂ ಒಂದು ಬ್ರಷ್ ಟಚ್ ಅಪ್ ಇಲ್ಲ ಸರ್ ಗಾಡಿಗೆ. ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ. 2,25,000 ಹೇಳ್ತೀನಿ ಸರ್. 2,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. 210 ಫೈನಲ್ ಮಾಡ್ಕೊಡ್ತೀನಿ ಸರ್. ಶೋರೂಮ್ ಟ್ರ್ಯಾಕ್. ಹೌದು. ಒಳಗಡೆ ಎಲ್ಲ ನೋಡುವ ಸರ್, ಒಂದು ಸ್ಕ್ರಾಚ್ ಇಲ್ಲ ಗಾಡಿಗೆ ಸರ್. ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಗಾಡಿ. ಸರ್ ಏನ್ ಹೇಳಿದ್ದು ಪ್ರೈಸ್? ಕೊಡ್ತಾರೆ. ಏನ್ ಸರ್ 2,25,000 ಹೇಳ್ತೀವಿ ಸರ್. 2,10,000 ಫೈನಲ್ ಮಾಡಿ ಕೊಡ್ತೀನಿ ಸರ್ ಗಾಡಿನ. ಸರ್ ಆಲ್ಟೋ 2008 ಸೆಕೆಂಡ್ ಓನರ್ ಗಾಡಿ ಸರ್. 1,65,000 ಕೊಡ್ತೀನಿ ಸರ್ ಗಾಡಿ. 165ಗೆ ಫೈನಲ್ ಕೊಡ್ತೀನಿ. ಕೂಡ ಹೊಸ ಟೈರ್ ಇದೆ, ನೋಡ್ತಾ ಇರ್ಬೋದು. ಹೇಳಿ ಸರ್. 2011 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. 2,40,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ. ನೀವು ಹೊಸ ಗಾಡಿ ಆಟೋಮೆಟಿಕ್ 2018 ಮಾಡಲು. ನಿಮ್ಗೆ ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. RXT ವೇರಿಯಂಟ್, ಟಚ್ ಸ್ಕ್ರೀನ್ ಎಲ್ಲ ಇದೆ. ಟಚ್ ಸ್ಕ್ರೀನ್, ABS, ಏರ್ ಬ್ಯಾಗು
ಲೆದರ್ ಇಂಟೀರಿಯರ್ಸ್, ಆಡಿಯೋ ಸಿಸ್ಟಮ್ ಎಲ್ಲ ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ ಕ್ವಿಡ್ ಆಟೋಮೆಟಿಕ್ ತುಂಬಾ ಜನ ಹುಡುಕ್ತಾ ಇರ್ತಾರೆ ಸರ್. 2018 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. 4,40,000 ಕೊಡ್ತೀನಿ ಸರ್ ಗಾಡಿ. 4,40,000 ಸರ್ ನಿಮ್ ಕಡೆ ಬೇರೆ ಬಂದ್ರೆ 4,20,000 ಕೊಡ್ತೀನಿ ಸರ್ ಗಾಡಿನ. ಇದು 420 ಫೈನಲ್ ಯೂಟ್ಯೂಬ್ ಕನ್ನಡ ಚಾನಲ್ ಕಡೆಯಿಂದ ಬಂದ್ರೆ. ಓಕೆ ಸರ್, ನೋಡ್ತಾ ಇರ್ಬೋದು ಟಾಟಾ ಇಂಡಿಗೋ, ಅದು ಕೂಡ ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ. ಬಡ್ಜೆಟ್ ಅಲ್ಲಿ ಒಂದು ಸೆಡಾನ್ ಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಕಾರು ನಿಮ್ಗೆ. ಗಾಡಿ ಮಾತ್ರ ಗಂತರ ಇದೆ. ಇದರಲ್ಲಿ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಪವರ್ ಸ್ಟೇರಿಂಗ್ ಅಲ್ಲ ಸರ್ ಇದು? ಹೌದು ಸರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಹೇಳಿ ಪ್ರೈಸ್. 2009 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 2,25,000 ಹೇಳ್ತೀನಿ. 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಗಾಡಿ. 2 ಲಕ್ಷಕ್ಕೆ ಫೈನಲ್ ಮಾಡಿ 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಗಾಡಿ. ಓಕೆ ಸರ್. ಅಂಡ್ ಇಲ್ಲೇನೋ ಹುಡ್ಕೋರ್ಗೆ ಬೊಲೆನೋ ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2017 ಮಾಡಲ್ ಸಿಂಗಲ್ ಓನರ್ ಶೋರೂಮ್ ಇಷ್ಟಿರೋ ಗಾಡಿ. 48,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್. 6 ಲಕ್ಷಕ್ಕೆ ಕೊಡ್ತೀನಿ ಸರ್ ಗಾಡಿ. ಸರ್ 6 ಲಕ್ಷ? ಹೌದು ಸರ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೇರಿಯಂಟ್. 6 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಗಾಡಿ. ಎಷ್ಟು ರನ್ ಆಗಿದೆ? 48,000 ಶೋರೂಮ್ ರೆಕಾರ್ಡ್ ಸರ್. 48,000 ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ ಸರ್. ಇದರಲ್ಲಿ ಏನೆಲ್ಲ ಆಪ್ಷನ್ಸ್ ಬರುತ್ತೆ ಸರ್? ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಇದೆ ಸರ್. ಗಾಡಿ ಸೂಪರ್ ಆಗಿದೆ. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ? ಹೌದು ಸರ್. ಡಬಲ್ ಏರ್ ಬ್ಯಾಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಏನ್ ಹೇಳಿದ್ದು ಪ್ರೈಸ್? ಸರ್ 6 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್. 6 lakhs ಫೈನಲ್ ಮಾಡಿ ಕೊಟ್ಬಿಡ್ತೀನಿ. ಹಾ ಸರ್. i10 ಹುಡ್ಕೋರ್ಗೆ i10 ಇದೆ. ಹೇಳಿ ಸರ್. ಸರ್ 2008 ಸೆಕೆಂಡ್ ಓನರ್ ಗಾಡಿ ಸರ್. 2,50,000 ಫೈನಲ್ ಮಾಡಿ ಕೊಡ್ತೀನಿ ಸರ್ ಗಾಡಿ. 250 ಫೈನಲ್ ಮಾಡ್ಕೊಡ್ತೀನಿ ಸರ್. ಮ್ಯಾಗ್ನಾ. ಓಕೆ. ಓನರ್ಶಿಪ್ ಸೆಕೆಂಡ್ ಓನರ್ ಗಾಡಿ ಸರ್. ಎಷ್ಟು ರನ್ ಆಗಿದೆ ಸರ್? ಇದು ಬಂದು 89,000 ರನ್ನಿಂಗ್ ಆಗಿದೆ ಸರ್. 89 ರನ್ನಿಂಗ್ ಆಗಿದೆ. ಓಕೆ. 250 ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ. ಓಕೆ ಸರ್. ಅಂಡ್ ಇನ್ನೊಂದು ಸೆಲೆರಿಯಾ ಹುಡ್ಕೋರ್ಗೆ ಸೆಲೆರಿಯಾ ಇದೆ. ಸಾಕಷ್ಟು ಜನ ಎಲ್ಲ ಯೂಸ್ ನೋಡ್ತಾ ಇರ್ತಾರೆ ಸೆಲೆರಿಯಾ. ಅದು ಕೂಡ ಕಡಿಮೆ ಹೊಡಿರೋ ಕಾರು. ಬರೀ 60,000 ಕಿಲೋಮೀಟರ್ ರನ್ ಆಗಿದೆಯಾ ಸರ್ ಇದು? ಹೌದು ಸರ್, 60,000 ಕಿಲೋಮೀಟರ್ ರನ್ ಆಗಿದೆ. ಶೋರೂಮ್ ಟ್ರ್ಯಾಕ್ ಸರ್. 2017 ಸಿಂಗಲ್ ಓನರ್ ಗಾಡಿ ಸರ್. 4,80 ಹೇಳ್ತೀನಿ. 4,60,000 ಕೊಡ್ತೀನಿ ಸರ್ ಗಾಡಿ. ಇದು 460 ಫೈನಲ್ ಮಾಡಿ ಕೊಡ್ತೀನಿ ಗಾಡಿ. ಪೆಟ್ರೋಲ್ ಗಾಡಿ, ಪೆಟ್ರೋಲ್ ವೇರಿಯಂಟ್, ಮಿಡಲ್ ವೇರಿಯಂಟ್. ಹೌದು ಸರ್. VXI ಅನ್ಸುತ್ತೆ. ಹೌದು ಸರ್. ಸೊ ಗಾಡಿ ಮಾತ್ರ ಈ ತರ ಇದೆ, ನೋಡ್ತಾ ಇರಬಹುದು. ಸಾಕಷ್ಟು ಜನ ಸೆಲೆರಿಯಾಗೆ ಹುಡುಕ್ತಾ ಇರ್ತೀರಾ, ಯಾಕಂದ್ರೆ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಆಲ್ಮೋಸ್ಟ್ ನಿಮ್ಗೆ ಸ್ವಿಫ್ಟ್ ತರಾನೇ ಬರುತ್ತೆ ಗಾಡಿ. i10 ಹೇಳಿ ಸರ್. ಸರ್ 2009 ಸೆಕೆಂಡ್ ಓನರ್ ಗಾಡಿ ಸರ್. 2,60,000 ಕೊಡ್ತೀನಿ ಸರ್ ಗಾಡಿ. 2,60,000 ಫೈನಲ್ ಮಾಡಿ ಕೊಡ್ತೀನಿ ಸರ್. 73,000 ಶೋರೂಮ್ ಟ್ರ್ಯಾಕ್ ಇದೆ. ಟ್ರ್ಯಾಕ್ ಎಲ್ಲ ಇದೆ. ಓನರ್ಶಿಪ್ ಸರ್? ಓನರ್ಶಿಪ್ ಸೆಕೆಂಡ್ ಓನರ್ ಗಾಡಿ ಸರ್. 2009 ಸೆಕೆಂಡ್ ಓನರ್ ಗಾಡಿ ಸರ್. ಇನ್ಸೂರೆನ್ಸ್ ಏನಿದೆ ಸರ್ ಈ ಗಾಡಿದು? ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇದೆ. ಫ್ರೆಶ್ ಪಾರ್ಟಿ ರನ್ನಿಂಗ್ ಇದೆ. ಓಕೆ. ಸೊ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ i10 ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. 1.2 ಪೆಟ್ರೋಲ್ ಇಂಜನ್, ಲಾಂಗು, ಎಷ್ಟು ದೂರ ಬೇಕಿದ್ರು ತಗೊಂಡೋಗ್ಬಿಡ್ಬೋದು. ಅದೇ ತರ ಗಾಡಿ. ಹೇಳಿ ಸರ್. ಸರ್ ಗೆಟ್ಸ್ 2008 ಸಿಂಗಲ್ ಓನರ್ ಗಾಡಿ ಸರ್. 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಗಾಡಿ. 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿನ 2008 ಮಾಡಲ್ಲ, ಸಿಂಗಲ್ ಓನರ್ ಗಾಡಿ. 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ. ಸೊ ನಿಮ್ಗೆ 2 lakhs ಗಾಡಿನೇ ಸಿಗಲ್ಲ ಆಲ್ಮೋಸ್ಟ್. ಅದು ಕೂಡ ಸಿಂಗಲ್ ಓನರ್ ಕಾರ್ ಇದು ಬಂದ್ಬಿಟ್ಟು. ಸೊ ಆಲ್ಮೋಸ್ಟ್ ನಿಮ್ಗೆ ಇದು i10 ಗಿಂತ ಸ್ವಲ್ಪ ದೊಡ್ಡದು ಸರ್. ಇದು ಕೂಡ ಸೇಮ್ ಮೈಲೇಜ್ ಒಂದು 17-18 ಬರುತ್ತೆ ಸರ್. ಬರುತ್ತೆ. 17 ಅಂತೂ ಬರುತ್ತೆ. 100% ಟಾಪ್ ಎಂಡ್ ಗಾಡಿ ವಿತ್ ಮ್ಯಾಗ್ವಿಲ್ ಇರೋ ಗಾಡಿ ಸರ್. ಮ್ಯಾಗ್ವಿಲ್ ಇರೋ ಗಾಡಿ, ಟಾಪ್ ಎಂಡ್ ಗಾಡಿ. ಓಕೆ ಸರ್. ಸೊ ಡೀಸೆಲ್ ಹುಡ್ಕೋರ್ಗೆ ಬ್ರಿಜಾ ಡೀಸೆಲ್ ಬ್ಲೂ ಕಲರ್ ಇದೆ. ಹೇಳಿ ಸರ್ ಡೀಟೇಲ್ಸ್. 2016 ಡೀಸೆಲ್ ವೇರಿಯಂಟ್ VDI ಸರ್. ಓಕೆ. ಸೆಕೆಂಡ್ ಓನರ್ ಗಾಡಿ. 7 ಲಕ್ಷ ಹೇಳ್ತಿದೀನಿ. 7,10,000 ಹೇಳ್ತೀನಿ. 7 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ. 7 lakhs ಫೈನಲ್ ಮಾಡಿ ಕೊಡ್ತೀರಾ? ಡೀಸೆಲ್ ಕಾರು. ಹೌದು ಸರ್. ಸೆಕೆಂಡ್ ಓನರ್ ಇದು? ಹೌದು ಸರ್. ಸರ್ ಟ್ರ್ಯಾಕ್ ಇದೆಯಾ? ಶೋರೂಮ್ ಟ್ರ್ಯಾಕ್ ಇದೆ ಸರ್. ಸೊ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಡ್ಯಾಶ್ ಕ್ಯಾಮ್ ಎಲ್ಲ ಇದೆ ಗಾಡಿಯಲ್ಲಿ. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಅಂಡ್ ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಬ್ರಿಜಾ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಅದು ಕೂಡ ತುಂಬಾ ಓಡಾಡೋರಿಗೆ ಡೀಸೆಲ್ ಕಾರ್ ಬೇಕಾಗಿದ್ರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ರೀಸೇಲ್ ವ್ಯಾಲ್ಯೂ ಕೂಡ ಸಕ್ಕತ್ತಾಗಿರುತ್ತೆ ಗಾಡಿದು. ವೋಕ್ಸ್ ವ್ಯಾಗನ್ ವೆಂಟೋ ಒನ್ ಆಫ್ ದ ಬೆಸ್ಟ್ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಹೇಳಿ ಸರ್. ಸರ್ 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. 5,30,000 ಹೇಳ್ತೀನಿ. 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಗಾಡಿ. 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ಸೆಕೆಂಡ್ ಓನರ್ ಗಾಡಿ? ಹೌದು ಸರ್. ಎಷ್ಟು ರನ್ ಆಗಿದೆ ಸರ್ ಇದು? 90,000 ರನ್ನಿಂಗ್ ಆಗಿದೆ ಸರ್. ನೋಡ್ತಾ ಇರ್ಬೋದು 89,536 ಕಿಲೋಮೀಟರ್ ರನ್ ಆಗಿದೆ. ಓಕೆ ಸರ್. ಏನ್ ಹೇಳಿದ್ದು ಪ್ರೈಸ್? ಸರ್ 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಗಾಡಿ. 5 lakhs ಒಂದು ಲಕ್ಸುರಿ ಸೆಡಾನ್ ಸರ್. ಡೀಸೆಲ್? ಹೌದು ಸರ್, ಡೀಸೆಲ್ ವೇರಿಯಂಟ್. ಸೊ ಇನ್ನೂ ಒಂದು ಸೆಡಾನ್ ಹೇಳಿ ಸರ್. ಸರ್ 2011 ಸೆಕೆಂಡ್ ಓನರ್ ಗಾಡಿ ಸರ್. 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಗಾಡಿ. 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ?
ಸೆಕೆಂಡ್ ಓನರ್ ಸರ್, ಸೆಕೆಂಡ್ ಓನರ್ ಗಾಡಿ ಸರ್. ಸರ್ ಡೀಸೆಲ್ ಪೆಟ್ರೋಲ್ ಸರ್? ಸರ್ ಪೆಟ್ರೋಲ್ ವೇರಿಯಂಟ್ ಇದು. 2011 ಪೆಟ್ರೋಲ್ ಸರ್, 85,000 ಶೋರೂಮ್ ಟ್ರ್ಯಾಕ್ ಇದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ 100% ಇದು. ಸೊ ನಾವು ಹೋಂಡಾ ಕಾರ್ಸ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಬಿಲ್ಡ್ ಕ್ವಾಲಿಟಿಯಲ್ಲಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತಾನೆ. ಸೊ ನೋಡ್ತಾ ಇರ್ಬೋದು, ಸೀದಾ ಉದ್ದಕ್ಕೆ ಸೆಡಾನ್ಗಳೆಲ್ಲ ನಿಂತಿದೆ ನಿಮ್ಗೆ. 1.6 ವರ್ಣ ಕಿಂಗ್ ಆಫ್ ಸಡನ್ ಕಾರ್ಸ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಈ ವೈಟ್ ಬ್ಯೂಟಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್? 2013 ಮಾಡಲ್ ಸೆಕೆಂಡ್ ಓನರ್ ಸರ್, ಡೀಸೆಲ್ ವೇರಿಯಂಟ್. ಇಂಟೀರಿಯರ್ ನೋಡಿದ್ರೆ ಕಳ್ದೋಗ್ತೀರಾ ಸರ್. ಒಳ್ಳೆ ಮ್ಯಾಗ್ವಿಲ್ ಇದೆ, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ಗಾಡಿ. ಸೊ ನೋಡ್ತಾ ಇರ್ಬೋದು, ಲಕ್ಸುರಿ ಇದೆಲ್ಲ ಅಡಿಷನಲ್ ಆಗಿ ಮಾಡ್ಸಿರೋದು. ಸರ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್? ಸರಿ 90,000 ರನ್ನಿಂಗ್ ಆಗಿದೆ ಸರ್. ಓಕೆ. ಈ ತರ ಗಾಡಿಯಲ್ಲಿ ಮದ್ವೆಗೆ ಹೋಗಿ ಕಾರ್ ಹೋಗಿ ನಿಲ್ಲಿಸ್ಬಿಟ್ಟ ಅಂದ್ರೆ ಚಪ್ರದ ಮುಂದೆ ಸಕ್ಕದಾಗಿರುತ್ತೆ ಲುಕ್ ಮಾತ್ರ. ಸರ್ ಏನ್ ಹೇಳಿದ್ದೆ ಪ್ರೈಸ್? ಸರ್ 6 ಲಕ್ಷ ಹೇಳ್ತೀವಿ, 5,65,000 ಫೈನಲ್ ಮಾಡಿ ಕೊಡ್ತೀನಿ ಸರ್. 560 ಫೈನಲ್ ಮಾಡ್ಕೊಡ್ತೀನಿ ಸರ್. i20 ಬಗ್ಗೆ ಹೇಳಿ ಸರ್. ಸರ್ i20 2012 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಶೋರೂಮ್ ಟ್ರ್ಯಾಕ್ ಇರುವಂತ ಗಾಡಿ, 90,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ತುಂಬಾ ಚೆನ್ನಾಗಿದೆ ಗಾಡಿ. ಡೀಸೆಲ್? ಹೌದು ಸರ್, ಡೀಸೆಲ್ ವೇರಿಯಂಟ್. 3,80,000 ಹೇಳ್ತೀವಿ ಸರ್. 3,60,000 ಕೊಡ್ತೀನಿ ಸರ್ ಗಾಡಿ. ಇದು 360ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಗಾಡಿ. ಸಿಂಗಲ್ ಓನರ್? ಹೌದು ಸರ್. ಸರ್ ಇದು ಇದು ಇನ್ಸೂರೆನ್ಸ್ ಏನಿದೆ? ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್, ಇನ್ನ ಮಾರ್ಚ್ ವರೆಗೂ ರನ್ನಿಂಗ್ ಇದೆ. ಇನ್ನೂ ಒಂದು 2 ಮಂತ್ಸ್ ಇದೆ ಅಷ್ಟೇ. ಓಕೆ. ಸರ್ವಿಸ್ ಟ್ರ್ಯಾಕ್ ಇದೆ? ಸರ್ವಿಸ್ ಟ್ರ್ಯಾಕ್ ಇದೆ ಸರ್. ಇನ್ನೂ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಹೇಳಿ ಸರ್. ಸರ್ 2012 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಟಾಪ್ ಅಂಡ್ ಹೈಲೈನ್ ಸರ್ ಇದು ಗಾಡಿ. ಓಕೆ. ಮ್ಯಾಗ್ವಿಲ್ ಎಲ್ಲ ಇದೆ? ಎಲ್ಲ ಇದೆ, ಮ್ಯಾಗ್ವಿಲ್ ಟಚ್ ಸ್ಕ್ರೀನ್ ಎಲ್ಲ ಇದೆ ಸರ್. ಸೂಪರ್ ಆಗಿದೆ ಗಾಡಿ. 4,50,000 ಹೇಳ್ತೀನಿ ಸರ್. 4,20,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ. 20ಗೆ ಫೈನಲ್ ಡೀಸೆಲ್ ವೇರಿಯಂಟ್, ಅದು ಕೂಡ ಡೀಸೆಲ್ ಕಾರು. ಸೊ ವೋಕ್ಸ್ ವ್ಯಾಗನ್ ವೆಂಟೋ ಬಗ್ಗೆ ನಾವೇನು ಹೇಳಂಗೇ ಇಲ್ಲ. ಬಿಲ್ಡ್ ಕ್ವಾಲಿಟಿ ಯೋಚನೆ ಮಾಡಿ ಏನಾರು ತಗೊಳಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದು ಬಂದ್ಬಿಟ್ಟು. ಏರ್ ಬ್ಯಾಗು ಅಂಡ್ AC, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಈ ನೋಡ್ತಾ ಇರ್ಬೋದು ಕಾರ್ಗಳಿಗೆ ಕಿಂಗು ಈ ಗಾಡಿ ಮಾತ್ರ. ಫ್ಯಾಮಿಲಿ ಇದ್ರೆ ಮಾತ್ರ ಬೆಸ್ಟ್ ಆಪ್ಷನ್. ಸೊ ಹೇಳಿ ಸರ್ ಈ ಕಾರ್ ಬಗ್ಗೆ. ಸರ್ ಇನೋವಾ 2005 ಮಾಡಲ್ ಸರ್, ಸೆಕೆಂಡ್ ಓನರ್ ಗಾಡಿ ಸರ್. 4,80,000 ಹೇಳ್ತೀನಿ, 4,60,000 ಕೊಡ್ತೀನಿ ಸರ್ ಗಾಡಿ. ಇದು 460ಗೆ ಇನೋವಾ ಫೈನ್ ಕೊಡ್ತೀನಿ. ಆರಾಮಾಗಿ 6 to 7 ಮೆಂಬರ್ಸ್ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ವಿ ವರ್ಷನ್ ನೋಡ್ತಾ ಇರ್ಬೋದು. ಏರ್ ಬ್ಯಾಗ್ ಎಲ್ಲ ಇದೆ, ಟಚ್ ಸ್ಕ್ರೀನ್ ಎಲ್ಲ ಇದೆ. 6+1 ಸರ್ ಇದು? ಹಾ ಸರ್. 460 ಫೈನಲ್ ಮಾಡಿ ಕೊಡ್ತೀನಿ ಸರ್. 460ಗೆ ಜಬರ್ದಸ್ತ್ ಆಗಿರೋ ಗಾಡಿ. ಹತ್ತತ್ರ 4 ಲಕ್ಷ ಕಿಲೋಮೀಟರ್ ಗಂಟೆ ಈಸಿಯಾಗಿ ಹೋಗುತ್ತೆ, ಆರಾಮಾಗಿ ಹೋಗುತ್ತೆ. ಇವಾಗ ಎಷ್ಟು ರನ್ ಆಗಿದೆ ಸರ್? 1,80,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. 1,80,000 ರನ್ ಆಗಿದೆ. ಶೋರೂಮ್ ಟ್ರ್ಯಾಕ್ ಸರ್. ಓಕೆ. ಇನ್ನೊಂದು ಟೊಯೋಟಾ ಇನೋವಾ ಕ್ರಿಸ್ಟಾ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಒಳ್ಳೆ ಮಿನಿ ಬುಲ್ಡೋಜರ್ ತರಾನೇ ಇದೆ ಗಾಡಿ. ಸೊ ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಈ ಗಾಡಿ ಮಾತ್ರ. ಫ್ಯಾಮಿಲಿಗೆ ಕೇರ್ಫುಲ್ ಆಗಿ ಆರಾಮಾಗಿ ಎಲ್ ಬೇಕಿದ್ರು ಕರ್ಕೊಂಡು ಹೋಗ್ಬಿಡ್ಬೋದು ಈ ಗಾಡಿಯಲ್ಲಿ. ಹೇಳಿ ಸರ್. ಸರ್ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 1,60,000 ಓಡಿದೆ. ಶೋರೂಮ್ ಟ್ರ್ಯಾಕ್. 21 ಲಕ್ಷ ಹೇಳ್ತೀನಿ ಸರ್. 20 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಗಾಡಿ. 20 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಗಾಡಿ. ಸೊ ಒಳಗಡೆ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಈ ಗಾಡಿಯಲ್ಲಿ ಇಲ್ದಿರೋ ಆಪ್ಷನ್ಸೇ ಇಲ್ಲ, ಎಲ್ಲ ಇದೆ ಆಲ್ಮೋಸ್ಟ್. ಏನ್ ಹೇಳೋದೇ ಬೇಕಾಗಿಲ್ಲ. ಟಾಪ್ ಎಂಡ್ ಗಾಡಿ, ಟಚ್ ಸ್ಕ್ರೀನು, ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕ್ರೂಸ್ ಕಂಟ್ರೋಲ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. 2.4 ಜೆಡ್ ವರ್ಷನ್ ಟೊಯೋಟಾ ಇನೋವಾ ಕ್ರಿಸ್ಟಾ ಬಾಂಬ್ ಅಂತ ಗಾಡಿ. ಕಿಯಾ ಸೆಲ್ಟೋಸ್ ಲೇಟೆಸ್ಟ್ ಮಾಡಲು ಹೇಳಿ ಸರ್. ಸರ್ 2021 ಎಂಡಿಂಗ್ ಸರ್. 16,50,000 ಹೇಳ್ತೀನಿ, 14 ಲಕ್ಷ ಕೊಡ್ತೀನಿ ಸರ್. ವಿತ್ ಸನ್ರೂಫ್ ಇರೋ ಗಾಡಿ. ಸನ್ರೂಫ್ ಇರೋ ಗಾಡಿ? ಹಾ ಸರ್. ಸರ್ ಇದು ಹೊಸ ಮಾಡಲ್ ಎಷ್ಟಾಗುತ್ತೆ ಸರ್? ಶೋರೂಮ್ ಹೊಸ ಮಾಡಲ್ 22 ಲ್ಯಾಕ್ ಆಗುತ್ತೆ ಸರ್. 22 ಲ್ಯಾಕ್ ಆಗುತ್ತೆ. ಆನ್ ರೋಡ್ ಪ್ರೈಸ್ 22 ಆಗುತ್ತೆ. ಕೊಡ್ತೀನಿ ಸರ್. ಇದು ಎಷ್ಟು ರನ್ ಆಗಿದೆ? 15,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್. ಬರೀ 15,000 ಕಿಲೋಮೀಟರ್ ರನ್ ಆಗಿದೆ. ಆಲ್ಮೋಸ್ಟ್ ನಿಮ್ಗೆ ಕಂಪೇರ್ ಮಾಡ್ಕೊಂಡ್ರೆ ಶೋರೂಮ್ ಗಾಡಿನೇ ಇದು. ಸೊ ಶೋರೂಮ್ ಇಂದ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅಷ್ಟೇ. ಅದು ಕೂಡ 2021 ಅಲ್ಲ ಸರ್? ಹಾ ಸರ್, 2021. 21-22 ಹೌದು. ಸೊ ನಾವು ಕಿಯಾ ಕಾರ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಸೊ ಓಡಿಸಿದವ್ರಿಗೆ ಮಾತ್ರ ಇದ್ರ ಕ್ವಾಲಿಟಿ ಅಂಡ್ ಫೈನ್ ಎಲ್ಲ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ಕಿಯಾ ಸೆಲ್ಟಾಸ್, ಅದು ಕೂಡ ಈ ಕಲರ್ಗೆ ಹೆವಿನೇ ಡಿಮ್ಯಾಂಡು. ಓಕೆ ಸರ್. ಅಂಡ್ ಸಿಯಾಜ್ ಹುಡ್ಕೋರ್ಗೆ ಸಿಯಾಜ್ ಲಕ್ಸುರಿ ಸೆಡಾನ್ ಸೆಗ್ಮೆಂಟ್ ಅಲ್ಲಿ ಇನ್ನೂ ಒಂದು ಕಾರ್ ಹೇಳಿ ಸರ್. ಸರ್ ಸಿಯಾಜ್ ZX ಟಾಪ್ ಎಂಡ್ ಗಾಡಿ ಸರ್. ಡೀಸೆಲ್ ವೇರಿಯಂಟ್, ಬಟನ್ ಸ್ಟಾರ್ಟ್ ಗಾಡಿ ಸರ್. 8 ಲಕ್ಷ ಹೇಳ್ತಿದ್ದೀನಿ, 7,85,000 ಫೈನಲ್ ಮಾಡಿ ಕೊಡ್ತೀನಿ ಸರ್. 780ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ZI ಟಾಪ್ ಎಂಡ್ ಗಾಡಿ ಸರ್. ZI ಟಾಪ್ ಎಂಡ್ ಗಾಡಿ. ಹೌದು. ಅಂಡ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ ಇದರಲ್ಲಿ. ಅಂಡ್ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಆಪ್ಷನ್ಸ್ ಇದೆ.
ಅಂಡ್ ಆಮ್ರೆಸ್ಟ್ ಕೂಡ ಇದೆ ಗಾಡಿಯಲ್ಲಿ. ಸೊ ಲಕ್ಸುರಿ ಸಡನ್ ಕಾರ್ ಏನಾರ ತಗೊಬೇಕಂತ ಆಸೆ ಇದ್ರೆ ಅದು ಕಾರ್ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀನಿ ಅಂದ್ರೆ ಕಾರಲ್ಲಿ ಮೇನ್ ಆಗಿ ನೋಡೋದು ಸಡನ್ ಒಂದೇ ನಿಮ್ಗೆ. ಹ್ಯಾಚ್ ಪ್ಯಾಕ್ ಇವೆಲ್ಲ ಕ್ರಿಯೇಟೆಡ್. ಕಾರ್ ಬೆಸ್ಟ್ ಆಪ್ಷನ್ ನಿಮ್ಗೆ. ಡೀಸೆಲ್ ಕಾರು ಒಳ್ಳೆ ಮೈಲೇಜ್ ಬರುತ್ತೆ. ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಏನ್ ಹೇಳಿದ್ದು ಪ್ರೈಸ್? ಸರ್ 8 ಲಕ್ಷ ಹೇಳ್ತೀವಿ, 7,80,000 ಆಗುತ್ತೆ ಸರ್. 780ಗೆ ಫೈನಲ್ ಮಾಡಿ ಕೊಡ್ತೀರಾ? ಸರ್ ಇಯನ್ 2014 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಒಂದು ಸ್ಕ್ರಾಚ್ ಇಲ್ಲ, ಒಂದು ಬ್ರಷ್ ಟಚ್ ಅಪ್ ಆಗಿಲ್ಲ ಸರ್. 2014 ಸಿಂಗಲ್ ಓನರ್ ಗಾಡಿ ಸರ್. ಎಷ್ಟು ಟನ್ ಆಗಿದೆ ಇದು? ಸರ್ 80,000 ಶೋರೂಮ್ ಹಿಸ್ಟ್ರಿ ಇದೆ ಸರ್. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆಯಾ? ಶೋರೂಮ್ ಟ್ರ್ಯಾಕ್ 83,000 ಶೋರೂಮ್ ಟ್ರ್ಯಾಕ್ ಇದೆ ಸರ್ ಗಾಡಿಗೆ. ಓಕೆ. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಸರ್ 3 ಲಕ್ಷ ಹೇಳ್ತಾ ಇದೀನಿ ಸರ್. 2,80,000 ಕೊಡ್ತೀನಿ ಸರ್ ಗಾಡಿ. 280 ಫೈನಲ್ ಮಾಡಿ ಕೊಡ್ತೀನಿ ಸರ್. 280. ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಓಕೆ ಸರ್. ಡಿಲೈಟ್ ಇಯೋನು. ಸೊ ಅದ್ರ ಹಿಂದ್ಗಡೆ ಫೋರ್ಡ್ ಫಿಗೋ ಇದೆ, ಟಾಪ್ ಎಂಡ್ ಗಾಡಿ. ಹೇಳಿ ಸರ್. ಸರ್ 2015 ಮಾಡಲ್ ಡೀಸೆಲ್ ವೇರಿಯಂಟ್ ಸರ್. ಸಿಂಗಲ್ ಓನರ್ ಗಾಡಿ, ಟೈಟಾನಿಯಂ ಟಾಪ್ ಎಂಡ್ ಗಾಡಿ ಸರ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ? ಸರ್ 4,25 ಹೇಳ್ತಾ ಇದೀವಿ. 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್. 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಗಾಡಿ. ಡೀಸೆಲ್ ಗಾಡಿ. ಹೌದು ಸರ್. ಸೊ ಫೋರ್ಡ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಬಿಲ್ಡ್ ಕ್ವಾಲಿಟಿಯಲ್ಲಿ ಮಾತ್ರ ಇವರು ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ಆ ರೇಂಜ್ ಗೆ ಬಿಲ್ಡ್ ಕ್ವಾಲಿಟಿ ಇರುತ್ತೆ. ನಿಮ್ಗೆ ಏರ್ ಬ್ಯಾಗ್, ಪವರ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಹತ್ರ 20 ಬರುತ್ತಲ್ಲ ಸರ್ ಮೈಲೇಜ್? 20% ಬರುತ್ತೆ ಸರ್ ಮೈಲೇಜ್. ಓಕೆ ಸರ್. ಒಂದು ಒಳ್ಳೆ ಆಸ್ಪೆಕ್ಟ್. ಸೊ ಈ ಗಾಡಿಗೆ ಮಾತ್ರ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ ವ್ಯಾಗನರ್ ಬೇಕಂತ ಹೇಳ್ಬಿಟ್ಟು. ಹೇಳಿ ಸರ್. ಸರ್ 2013 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. 3,50,000 ಹೇಳ್ತಿದ್ವಿ. 3,25,000 ಕೊಡ್ತೀನಿ ಸರ್ ಗಾಡಿ. 3,25ಗೆ ಫೈನಲ್ ಗಾಡಿ ಸರ್. 3,25,000 ಕೊಡ್ತೀನಿ ಸರ್. ಸೊ ನಮ್ ಚಾನಲ್ ಕಡೆಯಿಂದ ಬಂದ್ರೆ 3,25,000ಕ್ಕೆ ಮಾಡಿ ಕೊಡ್ತಾರೆ. ವ್ಯಾಗನರ್ಗೆ ಇರೋ ಡಿಮ್ಯಾಂಡ್ ನಾವೇನ್ ಹೇಳ್ಬೇಕೇ ಆಗಿಲ್ಲ. ಒಳ್ಳೆ ಗಾಡಿ. ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಚ್ ಸ್ಕ್ರೀನ್ ಇದೆ ನಿಮ್ಗೆ. ಅಡಿಷನಲ್ ಆಗಿ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಇದು ಟ್ರ್ಯಾಕ್ ಇದೆಯಾ ಸರ್? ಇದು ಸರ್ ಶೋರೂಮ್ ಟ್ರ್ಯಾಕ್ ಇದೆ ಸರ್. ವಿತ್ ಶೋರೂಮ್ ಟ್ರ್ಯಾಕ್ ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್. ಓಕೆ. ಏನ್ ಹೇಳಿದ್ದು ಪ್ರೈಸ್? ಸರ್ 3,25,000 ಫೈನಲ್ ಮಾಡಿ ಕೊಡ್ತೀನಿ ಸರ್. ರಿವರ್ಸ್ ಕ್ಯಾಮ್ರಾ, ಸೋನಿ ಸಿಸ್ಟಮ್ ಇದೆ ಸರ್. ಓಕೆ. ಸೊ ಈ ಗಾಡಿ ಸಾಕಷ್ಟು ಜನ ಹುಡುಕ್ತಾ ಇರ್ತೀರಾ. ಗಾಡಿ ಮಾತ್ರ ಈ ತರ ಇದೆ. ಹೇಳಿ ಸರ್. ಸರ್ ನ್ಯಾನೋ 2014 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 1,70,000 ಹೇಳ್ತೀವಿ. 1,60,000 ಫೈನಲ್ ಮಾಡಿ ಕೊಡ್ತೀನಿ ಸರ್. 1,60,000ಕ್ಕೆ ಫೈನಲ್ ಮಾಡಿ ಕೊಡ್ತೀನಿ. ನ್ಯಾನೋ ಟ್ವಿಸ್ಟ್ ಸರ್ ಗಾಡಿ ಇದು. ನ್ಯಾನೋ ಟ್ವಿಸ್ಟ್. ಓಕೆ ಓಕೆ ಓಕೆ. ಸೊ ಅದ್ರ ಹಿಂದ್ಗಡೆ ಬರ್ತಿದೀವಿ ಅಂತ ಫೋನ್ ಮಾಡಿದ್ವಿ. ಅದಕ್ಕೆ ಕಾರ್ಗಳೆಲ್ಲ ನೀಟಾಗೆಲ್ಲ ಒರೆಸಿದ್ದಾರೆ. ಸರ್ ಏನ್ ಹೇಳಿ ನಿಮ್ಮ ಹೆಸರು? ಕೃಷ್ಣಮೂರ್ತಿ ಸರ್. ಕೃಷ್ಣಮೂರ್ತಿ. ಓಕೆ, ಥ್ಯಾಂಕ್ ಯು. ಹೇಳಿ ಸರ್ ಈ ಕಾರ್ ಬಗ್ಗೆ. ಸರ್ 2011 ಮಾಡಲ್ ಡೀಸೆಲ್ ವೇರಿಯಂಟ್ ಸರ್. ಸೆಕೆಂಡ್ ಓನರ್ ಗಾಡಿ. 2,80,000 ಹೇಳ್ತೀನಿ. 2,50,000 ಕೊಡ್ತೀನಿ ಸರ್ ಗಾಡಿ. ಇದು ಡೀಸೆಲ್ ವೇರಿಯಂಟ್. 250ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟ್. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಅಂಡ್ ಒಳಗಡೆ ನೋಡ್ತಾ ಇರ್ಬೋದು ನಿಮ್ಗೆ. ಇದು ಕಸ್ಟಮೈಸ್ಡ್ ಮಾಡಿಸಿರೋ ಇಂಟೀರಿಯರ್ಸ್. ಸೀಟಿಂಗ್ ಮಾತ್ರ ಈ ಕಲರ್ ಇದೆ. ಎಕ್ಸಲೆಂಟ್ ಆಗಿದೆ. ಸೊ ಡೀಸೆಲ್ ಕಾರು ಫಿಗೋ ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್ ಇದು? ಹೌದು ಸರ್. 20 ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. 20 ಆರಾಮಾಗಿ ಬರುತ್ತೆ. ಇನ್ನೂ ಒಂದು ಡೀಸೆಲ್ ಕಾರ್ ಹೇಳಿ ಸರ್. ಸರ್ 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ VDI ಸರ್. 3,60,000 ಹೇಳ್ತಿದ್ದೀನಿ. 3,30,000 ಕೊಡ್ತೀನಿ ಸರ್ ಗಾಡಿ. ಇದು 3,30ಗೆ ಫೈನಲ್. 3,30ಕ್ಕೆ ಮಾಡ್ಕೊಡ್ತೀನಿ ಸರ್ ಗಾಡಿ. ಓಕೆ. ಒಂದು ವ್ಯಾಗನರ್ ಇದೆ. ಹೇಳಿ ಸರ್. ಸರ್ 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 72,000 ಶೋರೂಮ್ ರೆಕಾರ್ಡ್ ಇರೋ ಗಾಡಿ. 2,60,000 ಹೇಳ್ತಿದ್ದೀನಿ. 2,40,000 ಕೊಡ್ತೀನಿ ಸರ್ ಗಾಡಿ. ಇದು 2,40ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟ್, ಸಾರಿ ಪೆಟ್ರೋಲ್ ವೇರಿಯಂಟ್. ಓಕೆ ಸರ್. ಆ ಕಾರ್ ಸೇಲ್ಗಿದೆಯಾ? 100% ಸೇಲ್ಗಿರೋ ಸರ್ ಗಾಡಿ ನಮ್ದೇ. ಹೇಳಿ ಸರ್ ಡೀಟೇಲ್ಸ್. ಸರ್ 2005 ಮಾಡಲು ಸರ್. 2,02,000 ಸರ್ 2005 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. 1,60,000 ಹೇಳ್ತಿದ್ದೀನಿ. 1,25,000 ಕೊಡ್ತೀನಿ ಸರ್ ಗಾಡಿ. ಇದು 1,25ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಗಾಡಿ. ಸೊ ಕಾರ್ ಕಲ್ತ್ಕೊಬೇಕಂತ ಇದ್ರೆ ಈ ತರ ಕಾರ್ಗಳು ತಗೊಂಡು ಆರಾಮಾಗಿ ಇಲ್ಲೇ ಕೂಡ ನೀವು ಎಕ್ಸ್ಚೇಂಜ್ ಮಾಡ್ಕೊಂಡು ಪ್ರೀಮಿಯಂ ಕಾರ್ಗಳಿಗೂ ಹೋಗ್ಬೋದು. ಅಂಡ್ ಸರ್ ಎಲ್ಲ ಕಾರ್ ಆಗಿದೆ ಸರ್. ಆಗಿದೆ ಎಲ್ಲ. ಓಕೆ. ಸೊ ನೋಡ್ತಾ ಇರ್ಬೋದು ಒಳ್ಳೆ ಸ್ಟಾಕ್ ಎಲ್ಲ ಇವ್ರ ಹತ್ರ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸಿದೀನಿ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಅಂಡ್ ನಿಮ್ಗೆ ಕನ್ಫ್ಯೂಸ್ ಆಗೋದೇ ಬೇಡ. ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಹೇಳಕ್ಕೆ ರೆಡಿ ಆಗಿದ್ದಾರೆ. ಅಂಡ್ ಲೋನ್ ಬಗ್ಗೆ ಆಗಿರ್ಲಿ, ಗಾಡಿ ಬಗ್ಗೆ ಆಗಿರ್ಲಿ, ಕಂಪ್ಲೀಟ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಅಂಡ್ ಇದೇ ತರ ಇವ್ರ ಕಡೆ ಶೋರೂಮ್ ಇಂದ ರೆಗ್ಯುಲರ್ ಆಗಿ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಅಂಡ್ ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.